ಧನುಸ್ಸು ರಾಶಿ ಹೊಸಬರ ಪರಿಚಯದಿಂದ ಏನೋ ಒಂದು ರೀತಿಯ ಸಂತೋಷ ಸಿಕ್ಕತ್ತೆ. ಈ ವ್ಯಕ್ತಿಗಳು ಕೂಡ ನಮ್ಮವರು ಆದರು ಅನ್ನುವಂತಹ ಒಂದು ಆತ್ಮತೃಪ್ತಿ ಅಥವಾ ಆನಂದ ನಿಮ್ಮದಾಗುವಂಥದ್ದಾಗತ್ತೆ. ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿ. ಎಲ್ಲೂ ಕೂಡ ಬುದ್ಧಿವಂತಿಕೆ ತಪ್ಪೋದು ಬೇಡ. ಯಾಕೆ ಅಂತಂದರೆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಮಾಡಬೇಕಾದಂತಹ ಕೆಲಸಗಳು ಎಲ್ಲವನ್ನೂ ಕೂಡ ಬೇರೆಯವರಿಂದ ಹೇಳಿಸಿಕೊಂಡೇ ಬೇರೆಯವರಿಂದ ಕೇಳಿಸಿಕೊಂಡೇ ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ನಮ್ಮ ಬುದ್ಧಿವಂತಿಕೆಯೂ ನಮ್ಮ ಪರಿಶ್ರಮವೂ ಒಂದಷ್ಟು ಇರಬೇಕಾದಂಥದ್ದಾಗತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ವಾಹನ ಅಪಘಾತವಾಗುವಂಥದ್ದು, ಇವೆಲ್ಲ ಸೂಚನೆಗಳು ನಿಮಗೆ ವಿರುದ್ಧವಾದಂತಹ ಫಲಕ್ಕೆ ಸಿದ್ಧವಾಗಿದೆ. ಆದರೆ ನಾವು ಎಲ್ಲಿ ಎಚ್ಚರ ತಪ್ತೀವಿ ಈ ಎಲ್ಲ ದುಷ್ಫಲಗಳನ್ನು ನೋಡಲೇಬೇಕಾಗತ್ತೆ. ನಾವು ಎಚ್ಚರಿಕೆಯಿಂದ ಮಾಡಿದಂತಹ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಈ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಆಗುತ್ತೆ ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ಕೊಡಬೇಕಾದಂತಹ ದಿವಸ. ಮತ್ತೆ ಮತ್ತೆ ಅದನ್ನೇ ಹೇಳಬೇಕಾದಂಥದ್ದು. ಯಾಕೆ ಅಂತಂದರೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ ನಿಮ್ಮೆಲ್ಲ ಕೆಲಸಗಳು ದಿನಚರಿ ಪೂರ್ತಿ ಅಸ್ತವ್ಯಸ್ತವಾಗುವಂಥದ್ದು. ಅದಕ್ಕೆ ಅವಕಾಶಗಳು ಬೇಡ. ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ಕೊಡಿ. ದಾಂಪತ್ಯದಲ್ಲಿ ಒತ್ತಡ ಉಂಟಾಗುತ್ತೆ. ಗ್ರಹಗತಿ ಚೆನ್ನಾಗಿಲ್ಲ ಅಂತ ಆದಾಗ ನೋಡಿ, ಒಂದಕ್ಕೊಂದು ಎಲ್ಲವೂ ಕೂಡ ನಮಗೆ ಸಮಸ್ಯೆಗಳೇ ಆಗಿಯೇ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ದಾಂಪತ್ಯದಲ್ಲಿ ಏನೋ ಚೆನ್ನಾಗೇ ಇರ್ತೀರಿ, ಮಾತಾಡಿದ ತಕ್ಷಣ ತಪ್ಪಾಗತ್ತೆ, ಬೇರೆಯವರ ಮಾತನ್ನು ಕೇಳಿಸ್ಕೊಳ್ಳುವಷ್ಟು ವ್ಯವಧಾನಗಳಿರೋದಿಲ್ಲ. ಇಂತಹ ಸಮಸ್ಯೆಗಳಾಗಬಹುದು. ಭವಿಷ್ಯದ ಬಗ್ಗೆ ಚಿಂತನೆಯನ್ನು ನಡೆಸಿ. ಮುಂದಿನ ದಿನಮಾನಗಳು ಹೇಗೆ, ನಾನು ಈಗೇನೋ ಒಂದು ರೀತಿಯಲ್ಲಿ ಇದ್ದೀನಿ, ನನ್ನ ಜೀವನ ನಡ್ಕೊಂಡು ಹೋಗ್ತಾ ಇದೆ, ಮುಂದಿನ ಜೀವನ ಹೇಗೆ ಅನ್ನುವಂಥದ್ದನ್ನು ನೀವು ಅಗತ್ಯವಾಗಿ ಯೋಚನೆ ಮಾಡಬೇಕಾದಂಥದ್ದಾಗತ್ತೆ. ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡ್ಕೊಳ್ಳಿ. ದಾಂಪತ್ಯದಲ್ಲಿರ್ತಕ್ಕಂತಹ ವಿರಸ ದೂರವಾಗಲಿ, ಅನ್ಯೋನ್ಯತೆ ಎನ್ನುವಂಥದ್ದು ಪ್ರಾಪ್ತವಾಗಲಿ, ಜೀವನ ಸುಖಮಯವಾಗಲಿ, ಶುಭವಾಗಲಿ. ಮಕರ ರಾಶಿ, ನೀವು ಮಾಡತಕ್ಕಂತಹ ವ್ಯವಹಾರದಲ್ಲಿ ಬುದ್ಧಿವಂತರು, ವಿದ್ಯಾವಂತರು, ಅನುಭವಿಗಳು ಇದ್ದಾರೆ ಅಂತಾದರೆ ನಿಮ್ಮ ವೈಯಕ್ತಿಕವಾದಂತಹ ವರ್ಚಸ್ಸು ಕಡಿಮೆ ಆಗುತ್ತೆ. ಅವರ ಮುಂದೆ ನಿಮ್ಮ ಆಟ ಏನೂ ನಡೆಯೋದಿಲ್ಲ. ನೀವು ಶರಣಾಗತಿ ಒಂದೇ ಬಾಕಿ ಅನ್ನುವ ಸ್ಥಿತಿಯನ್ನು ತಲುಪಬಹುದು. ಕಲಾಕ್ಷೇತ್ರದಲ್ಲಿರತಕ್ಕಂಥವರಿಗೆ ಪುರಸ್ಕಾರಗಳು ಸಿಕ್ಕುತ್ತೆ, ಗೌರವ ಸಂದಾಯವಾಗುತ್ತೆ. ಇಲ್ಲಿಯವರೆಗಿನ ನಿಮ್ಮ ಸೇವೆ ಗಣನೆಗೆ ಬರುತ್ತೆ ಎನ್ನುವಂಥದ್ದು. ಮನೆಯಲ್ಲಿ ಪಿತ್ರಾರ್ಜಿತವಾದಂತಹ ಆಸ್ತಿ ಇನ್ನಷ್ಟು ಸಮೃದ್ಧವಾಗುತ್ತೆ. ಅದರ ಜೊತೆಗೆ ಮತ್ತಷ್ಟು ಸೇರಿಕೆಯಾಗತಕ್ಕಂಥದ್ದಾಗತ್ತೆ. ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳೋದಕ್ಕೆ ಅವಕಾಶ. ಆದರೆ ಆ ಸೂಕ್ಷ್ಮವನ್ನು, ಸಮಯವನ್ನು, ಸಂದರ್ಭವನ್ನು ತಿಳಿದು ಸರಿಯಾದ ಪ್ರಯತ್ನವನ್ನು ನೀವು ಮಾಡಬೇಕಾದಂಥದ್ದು. ಹೊಸ ಉದ್ಯೋಗಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ, ಹೊಸ ವ್ಯವಹಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ನಿರಾಸೆ ಆಗುತ್ತೆ. ಅದಕ್ಕೂ ಕೂಡ ಮಾನಸಿಕವಾಗಿ ಸಿದ್ಧವಾಗಿರಬೇಕು. ವ್ಯವಹಾರದಲ್ಲಿ ಹೊಸ ಸಿಬ್ಬಂದಿಯ ನೇಮಕಾತಿ ಆಗ್ಬೋದು, ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಆಗಬಹುದು ಅನ್ನುವಂತಹ ಅರ್ಥ. ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಸೇವೆ ಮಾಡ್ತಕ್ಕಂಥವರಲ್ಲಿ, ವೈದ್ಯರಲ್ಲಿ, ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ತಮ್ಮದೇ ಆದಂತಹ ಹೊಸ ಒಂದು ವರ್ಚಸ್ಸು ಕಾಣುವಂಥದ್ದು, ಶುಭ ಫಲವನ್ನು ನೀಡುವಂತಹ ಸೂಚನೆ ನಿಮಗೆ ಇರುವಂಥದ್ದಾಗತ್ತೆ. ಯಾವುದೇ ರೀತಿಯ ಒತ್ತಡಗಳಿಲ್ಲ. ಅಲ್ಪ ಸ್ವಲ್ಪ ಒತ್ತಡಗಳಿದ್ದಾಗಲೂ ಕೂಡ ಅದನ್ನು ದೂರ ಮಾಡಿಕೊಂಡು ಕೆಲಸವನ್ನು ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕತ್ತೆ. ಭವಿಷ್ಯದಲ್ಲಿ ನಾನು ಮುಂದುವರಿಬಹುದು ಅಂತಕ್ಕಂತಹ ಒಂದು ಯೋಚನೆ, ಒಳ್ಳೆಯ ಧನಾತ್ಮಕವಾದಂತಹ ಚಿಂತನೆ ನಿಮ್ಮ ಮನಸ್ಸಿಗೆ ಬರುವಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ನಷ್ಟಗಳಾಗಬಹುದು. ಅದು ಯಾವುದಕ್ಕೂ ಕೂಡ ಮನಸ್ಸನ್ನು ಕೆಡಿಸ್ಕೊಳ್ಬೇಕಾದಂತಹ ಪ್ರಮೇಯ ಏನೂ ಇಲ್ಲ ಅಂತ ಅರ್ಥ. ಸ್ನೇಹಿತರ ಜೊತೆಯಲ್ಲಿ ಕಾಲಹರಣ ಮಾಡ್ತೀರಿ, ಸಮಯ ವ್ಯರ್ಥ ಆಗುತ್ತೆ, ಕಳೆದಂತಹ ಸಮಯ ಮತ್ತೆ ಬರುವುದಿಲ್ಲ. ಹಾಗಂತ ಮನೋರಂಜನೆ ಬೇಡವಾ ಅನ್ನುವಂತಹ ಪ್ರಶ್ನೆ ಬಂದರೆ ಖಂಡಿತವಾಗಿ ಅದಲ್ಲ. ಮನೋರಂಜನೆಯೂ ಬೇಕು. ಆದರೆ ಯಾವ ಕೆಲಸಕ್ಕೆ ಯಾವ ಸಂದರ್ಭದಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನಾವೇನು ಆದ್ಯತೆಯನ್ನು ನೀಡಬೇಕು ಅನ್ನುವಂಥದ್ದು ನಮಗೆ ಚೆನ್ನಾಗಿ ಗುರುತಿರಬೇಕಾದಂಥದ್ದಾಗತ್ತೆ. ನಿಮ್ಮ ವರ್ತನೆಯಿಂದ ಹಲವಾರು ಜನ ದೂರ ಆಗ್ತಾರೆ. ಯಾವುದೋ ಸಂದರ್ಭದಲ್ಲಿ ಇನ್ಯಾವುದೋ ಕೆಲಸವನ್ನು ಮಾಡುವಂಥದ್ದು, ಜವಾಬ್ದಾರಿಯನ್ನು ಬಿಟ್ಟು ಮನಸ್ಸಿಗೆ ಬಂದ ಹಾಗೆ ಬೇಜವಾಬ್ದಾರಿಯಿಂದ ವರ್ತಿಸ್ತಕ್ಕಂಥದ್ದು, ಗುರುತರವಾದಂತಹ ಕರ್ತವ್ಯಗಳಿದ್ದಾಗ್ಯೂ ಕೂಡ ತಾತ್ಸಾರ ಮಾಡುವಂಥದ್ದು, ಇದೆಲ್ಲ ಎಲ್ಲರಿಗೂ ಕೂಡ ಹೊಂದಾಣಿಕೆ ಆಗತ್ತೆ, ಎಲ್ಲರೂ ಒಪ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಸಂಪತ್ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ.
ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಧಾನವಾಗಿ ನಡೀತಾ ಇರತಕ್ಕಂತಹ ಕೆಲವು ಕೆಲಸಗಳು ನಿಂತು ಹೋಗ್ಬೋದು. ಮೊದಲೇ ಕೆಲಸಗಳು ನಿಧಾನವಾಗ್ತಾ ಇದೆ ಅಂತ ಹೇಳಿ ನಿಮಗೆ ಬೇಸರ ಆಗ್ತಾ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಆ ಕೆಲಸಗಳು ಕೂಡ ನಿಂತು ಹೋಗುವಂಥದ್ದಾಗತ್ತೆ. ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಈ ರೀತಿ ಎಲ್ಲ ಆದಾಗ ಕೋಪ ಅಥವಾ ಬೇರೆ ಬೇರೆ ನಿರ್ಧಾರಗಳನ್ನು ಮಾಡ್ತಕ್ಕಂತಹ ಮನಸ್ಸು ಬರುವಂಥದ್ದು ಸಹಜ. ಆದರೆ ಅದೆಲ್ಲವನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿಲ್ಲ ಅಂತಾದರೆ ಇನ್ನಷ್ಟು ಮತ್ತಷ್ಟು ತೊಂದರೆಗಳು ನಮಗೆ ಆಗುವಂಥದ್ದಾಗುತ್ತೆ. ತಂದೆಯವರ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಅತಿಯಾದಂತಹ ಶಿಸ್ತಾಗಲಿ ಅತಿಯಾದಂತಹ ಕೋಪ ಆಗಲಿ ಬೇಡ. ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಪ್ರತಿ ದಿವಸವೂ ನಡೆಯುತ್ತೆ ಅಂತ ಹೇಳೋದು ಕಷ್ಟ ಆಗತ್ತೆ. ಏನೋ ಆ ಸಂದರ್ಭ ಬದಲಾವಣೆಗಳಾಗ್ಬೋದು, ವ್ಯತ್ಯಾಸಗಳಾಗ್ಬೋದು. ಸಣ್ಣ ಪುಟ್ಟ ವ್ಯತ್ಯಾಸಕ್ಕೆ ಶಿಸ್ತಿಗೆ ಏನೋ ಭಂಗ ಬಂತು ಅಂತ ಹೇಳಿ ಕೋಪ ಮಾಡ್ಕೊಂಡ್ಬಿಟ್ರೆ ಅದನ್ನು ಅನುಭವಿಸುವಂಥವರ ಸ್ಥಿತಿ ಹೇಗಿರುತ್ತೆ ಅದನ್ನು ಗಮನಿಸ್ಕೊಳ್ಳಿ. ಒಟ್ಟಾರೆ ದಿವಸ ಚೆನ್ನಾಗಿಲ್ಲ. ಆ ಸೂಕ್ಷ್ಮ ನಿಮಗೆ ಗೊತ್ತಾದಾಗ ಆದಷ್ಟು ಎಚ್ಚರಿಕೆಯಿಂದ ತಾಳ್ಮೆಯಿಂದ ಇರಬೇಕಾದಂಥದ್ದಾಗತ್ತೆ. ಭಾವನೆಗೆ ಒಳಗಾಗಿ ಕೆಲಸವನ್ನು ಹಾಳು ಮಾಡ್ಕೊಳ್ತೀರಿ, ಅದು ಒಳ್ಳೆಯದಲ್ಲ. ನಿಮ್ಮ ಗುರಿ ಸಾಧನೆ ಅತಿ ಮುಖ್ಯವಾದಂಥದ್ದಾಗತ್ತೆ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಲಿ.